ಹಾಯ್ ಎಲ್ಲರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಡಾಕ್ಟರ್ PRK ಅಕಾಡೆಮಿ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ನಾವು RRB RPF ರೈಲ್ವೆ ಪ್ರೊಟೆಕ್ಷನ್ ಫೋರ್ಸ್ನ ನ್ಯೂ ನೋಟಿಫಿಕೇಶನ್ಸ್ ಈಗ ಬರುತ್ತೆ. ಸೊ ತುಂಬ ಬದಲಾವಣೆ ಆಗಿದೆ ಸ್ನೇಹಿತರೆ. ಸೊ ಏನೇನು ಬದಲಾವಣೆ ಆಗಿದೆ ಅನ್ನೋದನ್ನ ಈ ವಿಡಿಯೋದಲ್ಲಿ ನಾವು ನೋಡೋಣ. ನೀವೇನು ನಮ್ಮ ಚಾನಲ್ಗೆ ಫಸ್ಟ್ ವಿಸಿಟ್ ಮಾಡ್ತಾ ಇದ್ರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ಸೊ ಹಾಗಾಗಿ ಇವಾಗ ವಿಡಿಯೋನ ಸ್ಟಾರ್ಟ್ ಮಾಡೋಣ. ರೈಲ್ವೆ ಪ್ರೊಟೆಕ್ಷನ್ ಫೋರ್ಸ್ ಇದು ಈಗ ಅಪ್ಲಿಕೇಶನ್ಸ್ ಸ್ಟಾರ್ಟ್ ಆಗುತ್ತೆ. ಸೊ ಇದರಲ್ಲಿ ತುಂಬಾ ಚೇಂಜಸ್ ಆಗಿದೆ. ಓಕೆನಾ. ಈ ಚೇಂಜಸ್ ಬಂದ್ಬಿಟ್ಟು RRB RPF ಇದರಲ್ಲಿ ಏನೇನು ಚೇಂಜಸ್ ಆಗಿದೆ ಅಂತ ಹೇಳಿದ್ರೆ, ಇದು ಮೊದಲು RRB ಕಡೆಯಿಂದ ಆಗ್ತಿರೋದಾಗಿತ್ತು. ಸೊ ಈಗ ತುಂಬಾ ಚೇಂಜಸ್ ಆಗಿದೆ. ಈಗ ಬಂದ್ಬಿಟ್ಟು ಈಗ SSC GD ಇದರಲ್ಲಿ ಈಗ ಇದು ಪರಿಷ್ಕರಣೆಯಾಗಿ ಹೊಸದಾಗಿ ನೋಟಿಫಿಕೇಶನ್ಸ್ ಆಗತ್ತೆ. ಯಾವಾಗ ನೋಟಿಫಿಕೇಶನ್ SSC GD ಆಗುತ್ತೋ ಅದೇ ಟೈಮಲ್ಲಿ RRB RPF ಅದರಲ್ಲೇ ಆ್ಯಡ್ ಆಗಿ ಎಲ್ಲ ಪೋಸ್ಟರ್ಸು ಆ್ಯಡ್ ಆಗಿ ಬರುತ್ತೆ. ಸೊ ಹಾಗಾಗಿ RRB RPF ಈಗ ನೆಕ್ಸ್ಟ್ ಮಂತ್ ಅಂದರೆ ಡಿಸೆಂಬರ್ ಟೈಮಲ್ಲಿ ಅದು ನೋಟಿಫಿಕೇಶನ್ಸ್ ಆಗುವಂಥ ಚಾನ್ಸಸ್ ಇದೆ. ಸೊ ಏನೇನು ಅದರಲ್ಲಿ ಚೇಂಜಸ್ ಇದೆ ಅನ್ನೋದನ್ನು ನಾವು ಈ ವಿಡಿಯೋದಲ್ಲಿ ನೋಡೋಣ. ಓಕೆನಾ. ಸೊ ಇಲ್ಲಿ ನೋಡಿ ಸ್ನೇಹಿತರೆ, ಇದು ಬಂದ್ಬಿಟ್ಟು RPF ಪರಿಷ್ಕೃತ ನೇಮಕಾತಿ ನಿಯಮಗಳು. ಓಕೆನಾ. ಇದರಲ್ಲಿ ಕಾನ್ಸ್ಟೇಬಲ್ ಕಾರ್ಯನಿರ್ವಾಹಕ 18 ರಿಂದ 25 ವರ್ಷ ಅಂತ ಇತ್ತು. ಸೊ ಈಗ ಏನಾಗಿದೆ ಅಂತ ಹೇಳಿದ್ರೆ 18 ರಿಂದ 23 ವರ್ಷದವರೆಗೆ ನೀವು ಅಪ್ಲೈ ಮಾಡ್ಬೋದು. ಸೊ ಇಲ್ಲಿ ಏಜ್ ರಿಲ್ಯಾಕ್ಸೇಷನ್ 2 ಇಯರ್ಸ್ ಕಡಿಮೆ ಆಗಿದೆ. ಓಕೆನಾ. ನೆಕ್ಸ್ಟ್ ನೋಡೋದಾದ್ರೆ ಶೈಕ್ಷಣಿಕ ಅರ್ಹತೆ ಆವಾಗ ಏನಾಗಿತ್ತು ಅಂತ ಹೇಳಿದ್ರೆ ಪ್ರೌಢಶಾಲೆ ಆಗಿತ್ತು, ಅಂದ್ರೆ 10th ಆಗಿತ್ತು. ಈಗಲೂ ಕೂಡ 10th ಇದೆ. ಸೊ ನೆಕ್ಸ್ಟ್ ದೈಹಿಕ ಗುಣಮಟ್ಟ ಅಂದ್ರೆ ಹೈಟ್. ಸೊ ಹೈಟ್ ಬಂದ್ಬಿಟ್ಟು 165 ಇತ್ತು ಮೊದಲು, ಅಂದ್ರೆ RRB ಇದರಲ್ಲಿ. ಸೊ ಈಗ SSC ಇದರಲ್ಲಿ ಏನಾಗಿದೆ ಅಂತ ಹೇಳಿದ್ರೆ 170 ಅಂತ ಬಂದಿದೆ. 170 ನೀವು ಇರಲೇಬೇಕು. ಸೊ ನೆಕ್ಸ್ಟ್ ನೋಡೋದಾದ್ರೆ ದೈಹಿಕ ಗುಣಮಟ್ಟ ಅಂದ್ರೆ ಚೆಸ್ಟ್ ಈಗ ಏನಾಗಿದೆ ಅಂತ ಹೇಳಿದ್ರೆ 80 to 85 ಇರಬೇಕು ಅಂತ ಇದರಲ್ಲಿದೆ. ಓಕೆನಾ. 80 to 85 ಇರಬೇಕು. ಸೊ ನೆಕ್ಸ್ಟ್ ವೈದ್ಯಕೀಯ ಪರೀಕ್ಷೆ. RPF ವೈದ್ಯಕೀಯ ಅಧಿಕಾರಿಗಳು ಪ್ರಾಥಮಿಕವಾಗಿ ಮಾಡ್ತಾ ಇದ್ರು. ಸೊ ಈಗ ಯಾರು ಮಾಡ್ತಾರೆ ಅಂತ ಹೇಳಿದ್ರೆ ವೈದ್ಯಕೀಯ ಅಧಿಕಾರಿಗಳು, ಸರ್ಕಾರಿ ವೈದ್ಯಕೀಯ ಅಧಿಕಾರಿಗಳು ನಡೆಸುತ್ತಾರೆ. ಸರ್ಕಾರಿ ಅಧಿಕಾರಿಗಳು ಈಗ ನಡೆಸುವಂಥದ್ದು. ಸೊ ನೆಕ್ಸ್ಟ್ ಆಯ್ಕೆ ಪ್ರಾಧಿಕಾರ ರೈಲ್ವೆ ನೇಮಕಾತಿ ಮಂಡಳಿ ಮಾಡ್ತಾ ಇತ್ತು ಮೊದಲು RRB ದವರು. ಈಗ SSC ಅವರು ಮಾಡ್ತಾ ಇದ್ದಾರೆ. SSC ಸ್ಟಾಫ್ ಸೆಲೆಕ್ಷನ್ ಕಮಿಷನ್ ಅವರು SSC GD ನೋಟಿಫಿಕೇಶನ್ ಟೈಮಲ್ಲಿ ಇದು ಮಾಡುವಂಥದ್ದು. ಓಕೆನಾ. ಸೊ ನೆಕ್ಸ್ಟ್ ಇದರ ಒಂದು ಸ್ಯಾಲ್ರಿನ ನೋಡೋಣ. ಭತ್ಯೆ ಈಗ RRB RPF ಇದರಲ್ಲಿ ಮೂಲ ಎಷ್ಟು ಅಂತ ಹೇಳಿದ್ರೆ 21,700 ರೂಪಾಯಿ, 21,700 ರೂಪಾಯಿ ವೇತನ ಮಟ್ಟ ಹಂತ 3. ಓಕೆನಾ. ಅದಾದ್ಮೇಲೆ ಭತ್ಯೆಗಳು HRA ಸಿಗತ್ತೆ, DA TA ಇಂಥ ಭತ್ಯೆಗಳು ಸಿಗತ್ತೆ. ಸೊ ಒಟ್ಟು ಸಂಬಳ ಎಲ್ಲ ಆ್ಯಡ್ ಆಗಿ 37,420 ರಿಂದ 44,460 ರೂಪಾಯಿ ನಿಮಗೆ ಸ್ಯಾಲ್ರಿ ಸಿಗುವಂಥದ್ದು. ಸೊ ನೆಕ್ಸ್ಟ್ ಬಂದ್ರೆ ಆಯ್ಕೆ ಪ್ರಕ್ರಿಯೆ ನಿಮ್ಗೆ ಗೊತ್ತುಂಟು ತಾನೆ. ಇಲ್ಲಿ ನೋಡಿ ಸ್ನೇಹಿತರೆ, ಕಂಪ್ಯೂಟರ್ ಆಧಾರಿತ ಪರೀಕ್ಷೆ ಅಂದ್ರೆ CBT ಪರೀಕ್ಷೆ ಆಗಿರುತ್ತೆ. ದೈಹಿಕ ಪರೀಕ್ಷೆ, ದೈಹಿಕ ಮಾಪನ ಪರೀಕ್ಷೆ, ದಾಖಲೆ ಪರಿಶೀಲನೆ, ವೈದ್ಯಕೀಯ ಪರೀಕ್ಷೆ. ಸೊ ಈ ತರ ಪರೀಕ್ಷೆಗಳು ಆದ್ಮೇಲೆ ನೀವು ಸೆಲೆಕ್ಷನ್ ಆಗ್ತೀರಾ. ಓಕೆನಾ. ಸೊ ಇದಕ್ಕೆ ಯಾವ ರೀತಿಯಾಗಿ ಓದಬೇಕು, ಯಾವ್ಯಾವ ಸಿಲೆಬಸ್ ಅನ್ನು ಓದಬೇಕು ಅನ್ನೋದನ್ನ ನಾನು ಮುಂದಿನ ವಿಡಿಯೋದಲ್ಲಿ ನಿಮಗೆ ತಿಳಿಸ್ತೇನೆ. ಸ್ನೇಹಿತರೆ, ಈ ವಿಡಿಯೋ ನಿಮಗೆ ಇಷ್ಟ ಆದರೆ ನಮ್ಮ ಯೂಟ್ಯೂಬ್ ಚಾನಲ್ ಡಾಕ್ಟರ್ PRK ಅಕಾಡೆಮಿ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಮತ್ತೆ ಶೇರ್ ಮಾಡಿ. ಧನ್ಯವಾದ.